ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈಗೇನು ನೋಡ್ತಿದ್ದೀರಾ? ಇದು ನಾನು ನೈಟೆಲ್ಲ ಎದ್ದಿದ್ದೆ. ಅಂದರೆ ನಾಳೆ ಸಂಡೇ ಅಂದರೆ ಇವತ್ತು ಶನಿವಾರ ದಿವಸ ಹಂಗೆ ಮಲಗಿದ್ನಲ್ವ. ಅವಾಗ ಮಲಗೇ ಇಲ್ಲ ಫ್ರೆಂಡ್ಸ್. ನನ್ನ ನೈಟೆಲ್ಲ ಏನಿಲ್ಲ ಅಂದರೂ ಯಾಕೋ ನಿದ್ದೆ ಬರ್ತಿಲ್ಲ. ನಾನು ಓದಿದಾಗಲ್ಲ ಹೇಳಿದ್ನಲ್ವ ಸ್ವಲ್ಪ ಮಲಗಿದ್ದೆ ಅಂತಂದೇಳಿ. ಹಾಗಾಗಿ ಮಧ್ಯಾಹ್ನ ಮಲಗಿದ್ದೆ. ಇನ್ನು ನೈಟ್ ಅಂತೂ ನಿದ್ದೆನೇ ಬರ್ತಿಲ್ಲ. 2 ಗಂಟೆ ಆಗಿದೆ, ನಿದ್ದೆ ಬರ್ತಿಲ್ಲ. ಹಾಗೆ ಫೋನ್ ನೋಡ್ಕೊಂತ ಅವು ಇವು ಏನೇನೋ ನೋಡ್ಕೊಂತ ಕುಂತಿದ್ದೆ. ಅದೇ ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಅದೇ ಫೋನಿಂದ ಅದು ಇಷ್ಟು ಗಂಟೆ ಆಗಿದೆ ಅಂತೇಳಿ ಟೈಮ್. ಇನ್ನು ಬೆಳಿಗ್ಗೆ ನಾನು ಎಷ್ಟೊತ್ತಿಗೆ ಎದ್ದೀನಿ ಅಂದರೆ ಫ್ರೆಂಡ್ಸ್ 8 ಗಂಟೆ ಆಗಿದೆ ಬೆಳಿಗ್ಗೆ ನಾನು ಎದ್ದಾಗೆ. ಅಂದರೆ ಸಂಡೇ ಅಲ್ವಾ, ಅದರಲ್ಲಿ ಈ ಸಂಡೇ ಬಂದು ಅವ್ರಿಗೆ ಡ್ಯೂಟಿ ಇದ್ದಿಲ್ಲ. ಹಾಗಾಗಿ ಲೇಟಾಗಿ ಎದ್ದಾಳೆ ಅಂದರು. ಏನು ಅರ್ಜೆಂಟ್ ಇದೆ ಬೆಳಿಗ್ಗೆ ಎದ್ದು ಡೈಲಿ ಇದೇ ಇದೆ ಅಂತೇಳಿ ನಾನು ಎದ್ದು 8 ಗಂಟೆ ಫ್ರೆಂಡ್ಸ್. 8 ಗಂಟೆ ಅಂದರೆ ಹಂಗೆ ಹಿಂಗೆ ಓಡಾಡ್ಕೊಂಡು 8:15 ಆಯಿತು ಎದ್ದಾಗ. ಎದ್ದು ಎಲ್ಲ ಕಸ ಎಲ್ಲ ಬಳಿದು ಎಲ್ಲ ಮನೆ ಕ್ಲೀನಲ್ಲಿ ಮಾಡ್ಕೊಂಡು ತರಿಗೆಲ್ಲ 9 ಆಯಿತು. ಇನ್ನು ಬೇಗನೆ ಲಂಚ್ಗೆ ಪ್ರಿಪೇರ್ ಮಾಡಬೇಕಲ್ವ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಇವರಂದರು ಚಿಕನ್ ಏನು ತಂದುಬಿಡ್ತೀನಿ ಒಮ್ಮೆಟಿಗೆ ಮಾಡಿಬಿಡು ಅಂತೇಳಿ. ಬಟ್ ನನಗೆ 3 ಹೊತ್ತು ತಿನ್ನೋಕೆ ಒಂಥರ ಬೇಡ ಅನಿಸುತ್ತೆ. ಯಾಕೋ ಏನಾದರೂ ಪ್ರಿಪೇರ್ ಮಾಡೋಣ ಅಂತೇಳಿ. ಅದರಲ್ಲೂ ನಾನು ನಾಳೆ ಏನಾದರೂ ಮಾಡಬೇಕಂದ್ರೆ ಈ ಥರ ನಾಳೆ ಏನಾದರೂ ಸಂಡೇ ಆಗಲಿ ಏನಾದರೂ ಮಾಡಬೇಕು, ಏನಾದರೂ ಟಿಫನ್ ಹಂಗಂದರೆ ನಾನು ನೈಟ್ ಏನೇನು ಡಿಸೈಡ್ ಆಗಿರ್ತೀನಿ. ಹಾಗಾಗಿ ನಾನು ನೈಟೇ ಡಿಸೈಡ್ ಆಗಿದ್ದೆ ಒಂಥರ ಡಿಫ್ರೆಂಟ್ ಟೇಸ್ಟಾಗಿ ಮಾಡೋಣ, ಏನಾದರೂ ಮಾಡೋದೇನೋ ಡಿಫ್ರೆಂಟಾಗಿ ಮಾಡಿ ನೋಡೋಣ ಅಂತಂದೇಳಿ ನಾನು ಮಾಡ್ತಿದ್ದೀನಿ. ಇಲ್ಲಿ ಏನು ಮಾಡ್ತಿದ್ದೀನಿ ಅಂತೇಳಿ ಮುಂದೆ ಗೊತ್ತಾಗುತ್ತೆ. ಹಾಗೆ ನಾನು ನೈಟನ್ನು ಪ್ರಿಪೇರ್ ಆಗಿದ್ದೆ. ಹಾಗೆ ನೈಟಿನೂ ಒಂದು ಸ್ವಲ್ಪ ಸಬ್ಬಕ್ಕಿ ಇರ್ತಾವಲ್ವ, ಅವು ನೆನಾಕಿದ್ದೆ ನಾನು. ಬೆಳಿಗ್ಗೆ ಎದ್ದು ಇದೇ ಮಾಡೋಣ ಅಂತ ಡಿಸೈಡ್ ಆಗಿ. ಹಾಗಾಗಿ ಅದನ್ನು ನೆಂದಿತ್ತು. ಇಲ್ಲೇನು ಕಟ್ ಮಾಡ್ತಿದ್ದೀರಿ ಅಂದರೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ. ಹಾಗೆ ಒಂದು ಎರಡು ಆದರೆ ಸಾಕು ಫ್ರೆಂಡ್ಸ್. ಒಂದು ಸ್ವಲ್ಪ ಇದು ಪೇಸ್ಟ್ ಇದ್ದರೆ ಓಕೆ, ಬಟ್ ಪೇಸ್ಟ್ ಇಲ್ಲ ಅಂದರೆ ಒಂದು 2 ಆದರೆ ಸಾಕು. ಅಂದರೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ. ಹಾಗೆ ನಾನು ಸಣ್ಣಗೆ ಚಾಪ್ ಮಾಡ್ಕೋಬೇಕು. ಅದನ್ನು ಮಿಕ್ಸಿ ಹಾಕೊಂಡು ಫುಲ್ಲು ಇದಾಗ್ಬಿಡುತ್ತೆ ಅಂತೇಳಿ ನಾನು ಸಣ್ಣದಾಗ ಕಟ್ ಮಾಡ್ಕೊತೀರೋಣ ಅಂತ ಕಟ್ ಮಾಡ್ತಿದ್ದೆ. ಇನ್ನು ಗ್ಯಾಸಲ್ಲಿ ಬಂದು ಆಲೂಗಡ್ಡೆಯನ್ನು ಕುಚ್ಚಕ್ಕಿಟ್ಟಿದ್ದೆ ಫ್ರೆಂಡ್ಸ್. ಅಂದರೆ ಒಂದು ಸ್ವಲ್ಪ ಬೇಗನೆ ಆಗುತ್ತೆ, ಒಂಥರ ಬಾಕ್ಸಿಗೆ ಚೆನ್ನಾಗೆ. ಮತ್ತು ಇದ್ರ ಜೊತೆ ಏನಾದರೂ ಬೇಕಂತೇನಿಲ್ಲ, ಇದೇ ಒಂದು ತಿಂದರೆ ಆಯಿತು. ಇನ್ನು ಇದು ಸೇಮ್ ತಾಳಿಪಟ್ಟು ಅಂತ ಹೇಳೋಕ್ಕಾಗಲ್ಲ, ಹಾಗಂತ ಅಕ್ಕಿ ರೊಟ್ಟಿ ಅಂತಲೂ ಹೇಳೋಕ್ಕಾಗಲ್ಲ. ಎರಡನ್ನೂ ಮಿಕ್ಸ್ ಇರುತ್ತೆ. ಸ್ವಲ್ಪ ಬೇರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಸಖತ್ತಾಗಿರುತ್ತೆ. ಆಲ್ಮೋಸ್ಟ್ ಇದು ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಮಾಡಿ. ಬೆಳಿಗ್ಗೆ ಒಂಥರ ಏನು ತಿಂದು ಬೋರ್ ಆಗಿದ್ರೆ ಅದರಲ್ಲಿ ಸಂಡೇ ಏನಾದರೂ ಸ್ಪೆಷಲ್ ಮಾಡಲೇಬೇಕು. ಯಾಕಂದರೆ ಡೈಲಿ ಮಾಡೋಕ್ಕಾಗಲ್ಲಲ್ವ, ಡೈಲಿ ಥರ ಇರಲ್ಲ. ಸಂಡೇ ಒಂದು ಸ್ವಲ್ಪ ಸ್ಪೆಷಲ್ ಡೇ ಅಂತಲೇ ಇರ್ಬೋದು. ಅದು ಈ ಥರ ಡ್ಯೂಟಿಗೆ ಹೋಗೋರಿಗೆ, ಜಾಬಿಗೆ ಹೋಗೋರಿಗೆ ಮತ್ತು ಮಕ್ಕಳು ಸ್ಕೂಲಿಗೆ ಕಳಿಸೋರಿಗೆ ಅಂತೂ ಈ ಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇದು ಸ್ಕೂಲು ಹಂಗೆಲ್ಲ ಜಾಬ್ಗೆ ಹೋಗೋರಿಗೆ ಹೆಂಗಾದರೆ ಅರ್ಜೆಂಟಲ್ಲಿ ಮಾಡಿಬಿಡಬೇಕು. ಬಟ್ ಸಂಡೇ ಅಲ್ವಾ, ಫ್ರೀಯಾಗಿ ಟೈಮ್ ಕಳೆದು ಒಂದು ಸ್ವಲ್ಪ ಸ್ಪೆಷಲ್ ಮಾಡಬೇಕಂತ ನಮಗೂ ಹೆಣ್ಮಕ್ಳಿಗೆ ಅನಿಸ್ತಿರುತ್ತೆ. ಡೈಲಿ ಏನಪ್ಪ ಮಾಡಿದ್ದು ಒಂದು ಸ್ವಲ್ಪ ಬೇರೆ ಯೋಚನೆ ಮಾಡೋಣ ಅಂತ. ಬಟ್ ಹೆಣ್ಮಕ್ಳಿಗೆ ಗೊತ್ತಿರಬೇಕು ಅಡುಗೆ ಯಾವ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ, ಏನು ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ. ಅದು ಹೆಣ್ಮಕ್ಳಿಗೆ ಐಡಿಯಾ ಇದ್ದರೆ ಮಾತ್ರ ಏನು ಹಾಕಿ ಮಾಡಿದ್ರೂ ಅಡುಗೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇನ್ನು ನಾನು ಇಲ್ಲಿ ಆಲೂಗಡ್ಡೆನ ಕುದ್ದಿತ್ತು, ಹಾಗಾಗಿ 2 ಆಲೂಗಡ್ಡೆ ಹಾಕಿದ್ದೆ. ನಾನು ಸಿಪ್ಪೆ ಬಿಡಿಸ್ಕೊಂಡು ಇಲ್ಲಿ ನಾನೇನು ಹಾಕ್ಕೊಂಡಿದ್ದೀನಪ್ಪ ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಫ್ರೆಂಡ್ಸ್ ಇದು, ಮತ್ತು ಒಂದು ಸ್ವಲ್ಪ ಕಡಲೆಬೇಳೆ ಹಿಟ್ಟು. ಇನ್ನು ಇದು ತಾಳಿಪಟ್ಟನ್ನು ಅನ್ನಕ್ಕಾಗಲ್ಲ, ಅಕ್ಕಿ ರೊಟ್ಟಿ ಅಂತಲೂ ಅನ್ನಕ್ಕಾಗಲ್ಲ, 2 ಮಿಕ್ಸ್ ಇರುತ್ತೆ. ಬಟ್ ಅಕ್ಕಿ ರೊಟ್ಟಿ ಅಕ್ಕಿ ಒಂದೇ ಹಾಕಿ, ಇನ್ನು ಈರುಳ್ಳಿ ಅವು ಸಬ್ಬಕ್ಕಿ ಸೊಪ್ಪು ಅವೆಲ್ಲ ಹಾಕ್ತೀವಿ. ಇನ್ನು ತಾಳಿಪಟ್ಟಿಗೆ ಬಂದು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಕಡಲೆಬೇಳೆ ಹಿಟ್ಟು, ಉದ್ದಿನಬೇಳೆ ಅವೇನೋ ಇನ್ನು ನಮ್ಮ ಹಿಟ್ಟು ಹಾಕಿ ಮಾಡ್ತಾರೆ. ಬಟ್ ನಾನು ಇಲ್ಲಿ ತಗೊಂಡಿದ್ದು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ಕಡಲೆಬೇಳೆ ಹಿಟ್ಟು, ಹಾಗೆ ಒಂದು ಸ್ವಲ್ಪ ನೈಟ್ ಹೇಳಿದ್ನಲ್ವ ಸಬ್ಬಕ್ಕಿ ನೆನಕಿದ್ದೆ ಅಂತಂದೇಳಿ. ಹಾಗಾಗಿ ಅದೊಂದು ಸ್ವಲ್ಪ ಬೇಸ್ ಚೆನ್ನಾಗಿ ನೆಂದಿತ್ತು. ನೈಟೇ ನೆನೆಹಾಕಬೇಕು, ಯಾಕಂದರೆ ಈಗ ಮಾಡ್ತೀವಿ ಅಂದರೆ ಅರ್ಜೆಂಟಲ್ಲಿ ನೆಂದರೆ ಚೆನ್ನಾಗಿ ಬರೋಲ್ಲ. ಇದು ನೈಟೇ ನೆನೆಹಾಕಿದರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಎಲ್ಲ ನೆಂದಿರುತ್ತಲ್ವ, ಹಾಗಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಅದು ನೆಂದು ಹಾಕಿದ್ನಲ್ವ, ಅದನ್ನು ಒಂದು ಕೈಯಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕಬೇಕು. ಇಲ್ಲಾಂದ್ರೆ ಹಂಗೆ ಹಾಕಿದರೆ ಒಂದು ತಿನ್ನೋತ್ನಾಗ ಒಂಥರ ಹಂಗೆ ಬಂದುಬಿಡುತ್ತೆ ಬಾಯಲ್ಲಿ. ಹಾಗೆ ಒಂದು ಸ್ವಲ್ಪ ಜಾಸ್ತಿ ಏನು ಬೇಡ, ಯಾಕಂದರೆ ಅದು ಆಲ್ರೆಡಿ ನೈಟೇ ನೆಂದಿರುತ್ತಲ್ವ, ಮೆತ್ತಗೇನೆ ಆಗಿರುತ್ತೆ. ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಇನ್ನು ನಾನು ಕಟ್ ಮಾಡಿಕೊಂಡು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ ಬಂದು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಹಸಿಮೆಣ್ಸಿನ್ಕಾಯಿ ನೋಡಿ ಮಕ್ಕಳು ತಿನ್ನಾಗಿದ್ರೆ ಸ್ವಲ್ಪ ಹಾಕಿ, ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ ಒಂದು ಸ್ವಲ್ಪ ಖಾರ ಹಾಕ್ಬೋದು. ಇಲ್ಲ ಅದನ್ನು ಬೇಡಪ್ಪ ಅಂದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಆದರೂ ನಾವು ಹಾಕ್ಕೋಬೋದು. ಇನ್ನು ಪ್ರಿಯಾಂಶಿಗಾದರೂ ನಾವು ತಕ್ಕೊಡ್ತೀವಲ್ಲೋ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ದೊಡ್ಡನಾದರೆ ಮಾತ್ರ ಅವನ್ನೇ ತಿಂತಾನೆ. ಹಾಗಾಗಿ ನಾನು ನೈಸಾಗಿ ಕಟ್ ಮಾಡಿ ಹಾಕ್ಕೊಂಡೆ. ಇನ್ನೊಂದು ಸ್ವಲ್ಪ ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೆ, ಹಾಗೆ ಶುಂಠಿನೂ ಕಟ್ ಮಾಡ್ಕೊಂಡಿದ್ದೆ. ಇನ್ನು ಇದು ಒಬ್ಬೊಬ್ಬರಿಗೆ ಆಗಲ್ಲ ಫ್ರೆಂಡ್ಸ್, ತಿಂದರೆ ಒಂಥರ ಸ್ಮೆಲ್ ಆಗಲ್ಲ, ಆ ಥರದವರು ಪೇಸ್ಟ್ ಹಾಕ್ಕೋಬೋದು. ಇನ್ನು ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಂಡೆ, ಚೆನ್ನಾಗಿ ಬರುತ್ತೆ ಟೇಸ್ಟ್. ಅಜ್ವಾನ ಇಲ್ಲಾಂದರೆ ಜೀರಿಗೆ ಹಾಕ್ಕೋಬೋದು, ಒಂಥರ ಜೀರ್ಣ ಆಗುತ್ತೆ ಇದು. ಹಾಗಾಗಿ
ಇನ್ನು ಬಂದು ಕೊತ್ತಂಬರಿ ಆದರೂ ಕರಿಬೇವು ಅದೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೋಬೋದು. ಇನ್ನು ಹಸೆ ಮೆಂತ್ಯ ಪಲ್ಯ ಇದ್ದರೆ ಚೆನ್ನಾಗಿ ನೈಸಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಸೇರಿಸ್ಕೋಬೇಕು. ಇಲ್ಲಾಂದರೆ ಒಣದಿದ್ರೂ ಓಕೆ, ಅಂದರೆ ನೈಸ್ ಕಟ್ ಮಾಡ್ಕೋಬೇಕು. ಪಲ್ಯ ಇರಬಾರ್ದು, ಫುಲ್ಲು ನೈಸ್ ಕಟ್ ಮಾಡ್ಕೊ. ಇನ್ನು ನನ್ನ ಮನೇಲೇ ಒಣಗಿಸಿಟ್ಟಿದ್ನಲ್ಲ ಫ್ರೆಂಡ್ಸ್ ಮೆಂತ್ಯ ಪಲ್ಯ, ಅದನ್ನೇ ಹಾಕ್ಕೊಂಡೆ ನಾನು. ಇನ್ನು ಅದು ಒಂದು ಸ್ವಲ್ಪ ಕೈಯಲ್ಲಿ ತಗೊಂಡು ಹಿಂಗೆ ಮಾಡಿಬಿಟ್ರೆ ಇದು ತಪ್ಪಳ ಉದುರಿದಂಗೆ ಆಗುತ್ತೆ. ನಾನು ಏನು ಅದು ಕಟ್ ಮಾಡ್ಕೊಂಡಿದ್ದಿಲ್ಲ, ಬಟ್ ಹಸೆದು ಹಾಕ್ತೀವಿ ಅನ್ನೋರು ಸಖತ್ತಾಗಿರುತ್ತೆ ಟೇಸ್ಟ್. ಬಂದು ಒಂಥರ ಏನು ಇದು ಮೆಂತ್ಯ ಕಡುಬು ಅಂತಾರಲ್ವ ಆ ಥರ ಟೇಸ್ಟ್ ಬರುತ್ತೆ. ಅದನ್ನು ಹಾಕ್ಕೋಬೋದು ಇದರಲ್ಲಿ. ನಾನು ಹಸೆದೇನು ಇದ್ದಿಲ್ಲ ಅಂತಂದೇಳಿ ಒಣದೇ ಹಾಕ್ಕೊಂಡೆ. ಇನ್ನು ಸೋಡಾ ಪುಡಿ ಆ ಥರದ್ದು ಏನಿಲ್ಲ ಫ್ರೆಂಡ್ಸ್, ಇದಕ್ಕೆ ಹಾಕ್ಕೋಬಾರ್ದು. ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಆಲೂಗಡ್ಡೆ ಕಟ್ ಇದು ಕುದಿಸ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ತುರಿದು ಹಾಕಬೇಕು. ಹಾಗೆ ಹೆಚ್ಚಿಗೆ ಹಾಕಿದರೆ ಒಂದೊಂದು ಟೈಮ್ ಗಟ್ಟಿ ಇರುತ್ತೆ, ಕೈಯಲ್ಲಿ ಹೆಚ್ಚಿಗೆ ಹಾಕಿದರೆ ಒಂದೊಂದು ಅಲ್ಲೇ. ಇಲ್ಲಾಂದರೆ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಪ್ರೆಸ್ ಮಾಡಿ ಚೆನ್ನಾಗಿ ಸ್ಮೂತಾಗಿ ಮಾಡಿ ಹಾಕ್ಕೋಬೋದು. ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ಹಾಕಿದ್ರು ಹಾಕ್ಕೋಬೋದು. ನಾನಿಲ್ಲಿ ತುರಿತಿದ್ದೀನಿ, ತುರಿದು ಹಾಕ್ಕೊಳ್ಳೋದ್ರಿಂದನೂ ಸ್ಮೂತಾಗಿರುತ್ತೆ. ಚೆನ್ನಾಗಿ ತುರ್ಕೋಬೇಕು. ಇನ್ನು ನಾವಿರೋದು ಇಬ್ಬರೇ ಅಲ್ವಾ, ಇನ್ನು ಮಗು ಒಂದು ಕ್ವಾಂಟಿಟಿಲಿ ನೋಡಿ ನಾನು 2 ಆಲೂಗಡ್ಡೆ ತಗೊಂಡಿದ್ದೀನಿ. ಜಾಸ್ತಿ ಇದ್ದರೆ ನಿಮ್ಮ ಕ್ವಾಂಟಿಟಿ ನೀವು ಎಷ್ಟು ಹಾಕ್ಕೊತೀರ ನೋಡಿ ಅಷ್ಟು ತಗೋಬೋದು. ಇನ್ನು ನಾನು ಹಿಟ್ಟಿನ ಬಗ್ಗೆ ಕ್ವಾಂಟಿಟಿ ಹೇಳ್ಬೇಕಂದ್ರೆ, ನಾನು ಅಕ್ಕಿ ಹಿಟ್ಟು 2 ಕಪ್ಪು, ಕಡಲೆಬೇಳೆ ಹಿಟ್ಟು 1 ಕಪ್ಪಲ್ಲಿ ಅರ್ಧ ಕಪ್ ಅಷ್ಟೇ ತಗೊಂಡಿದ್ದೀನಿ. ಇನ್ನು ಈರುಳ್ಳಿ 1 ತಗೊಂಡಿದ್ದೀನಿ, ಇನ್ನು ಮೆಣಸಿನ್ಕಾಯಿ 2 ತಗೊಂಡಿದ್ದೀನಿ ಅಷ್ಟೇ ಹೇಳಿದ್ದು. ಇನ್ನು ಜಾಸ್ತಿ ಜನ ಇದ್ದರೆ ನಿಮ್ಮ ಮನೆ ಇರೋವಂಥ ಇದು ಮೆಂಬರ್ಸ್ ಮೇಲೆ ಕ್ವಾಂಟಿಟಿ ಹೋಗುತ್ತೆ. ಹಾಗಾಗಿ ನಾವಿರೋದು ಇಬ್ಬರೇ ಅಲ್ವಾ, ನಾನು ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಟಿಫನ್ಗಾದ್ರೆ ಸಾಕಂತಂದೇಳಿ. ಓಕೆ ಫ್ರೆಂಡ್ಸ್, ಇದ್ರ ಟೇಸ್ಟ್ ಬಂದು ಹೇಗಿರುತ್ತೆ ಅಂದರೆ, ಈ ಟೇಸ್ಟ್ ಮತ್ತು ಸಖತ್ತಾಗಿರುತ್ತೆ. ಎಲ್ಲೂ ನೀವು ಈ ಥರ ನೋಡಿರಲ್ಲ. ಇನ್ನೊಂದು ಏನಪ್ಪ ಅಂದರೆ ಒಂಥರ ಚೆನ್ನಾಗಿರುತ್ತೆ, ಒಂಥರ ಸ್ಮೂತ್ ಇರುತ್ತೆ. ಇನ್ನು ಅಗಿವಾಗ ಒಂಥರ ಚಿಂಗಮ್ ಥರ ಬರುತ್ತೆ. ಯಾಕಂದರೆ ಇನ್ನು ಇದು ಹಾಕಿದ್ದೀನಲ್ವಾ ಸೊಬ್ಬಕ್ಕಿ, ಅದು ನೆಂದಿರುತ್ತಲ್ವ, ಚೆನ್ನಾಗಿ ಒಂಥರ ಚಿಂಗಮ್ ತಿನ್ನಂಗೆ ಆಗ್ತಿರುತ್ತೆ. ಅಂದರೆ ಅದೊಂಥರ ಅಂಟಲ್ವಾ, ಹಾಗಾಗಿ ಸಖತ್ತಾಗಿರುತ್ತೆ ಟೇಸ್ಟು. ಇನ್ನು ಮಕ್ಕಳಿಗೆ ಮಾತ್ರ ಸಖತ್ ಇಷ್ಟ ಆಗುತ್ತೆ. ಇನ್ನು ನೀವು ಸೊಬ್ಬಕ್ಕಿ ಸ್ವಲ್ಪ ಜಾಸ್ತಿನ ನೆನೆಯಕ್ಕೆ ಹಾಕ್ಕೋಬೋದು. ನಮ್ಮ ಪ್ರಮಾಣದ ನಾವು ಇರೋ ಕ್ವಾಂಟಿಟಿ ಮೇಲೆ ನಾನು ಹಾಕ್ಕೊಂಡಿದ್ದೀನಿ, 1 ಬಟ್ಲ ಅಷ್ಟೇ ನಾನು ಹಾಕ್ಕೊಂಡಿದ್ದೀನಿ. ಇನ್ನು ನೀವಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕಿ. ಯಾಕಂದರೆ ಈಗ ಬಿಸಿಲುಗಾಲ ಒಂದಲ್ಲ ಫ್ರೆಂಡ್ಸ್, ಈ ಥರ ತಂಪು ಪದಾರ್ಥ ನಾವು ಜಾಸ್ತಿ ಸೇವನೆ ಮಾಡಬೇಕು. ಬಿಸಿಲು ಈಗಲೇ ಇನ್ನು ಇಷ್ಟಿದೆ ಫ್ರೆಂಡ್, ನಿಜ ಮುಂದೆ ಹೇಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ತಂಪು ಪದಾರ್ಥದಲ್ಲಿ ಟಿಫನ್ ಆಗಲಿ ಬ್ರೇಕ್ಫಾಸ್ಟ್ ಯಾವುದನ್ನಾಗಲಿ ಸ್ವಲ್ಪ ಇದರಲ್ಲಿಂದನೇ ನಾವು ಫುಡ್ಡು ಇದು ಮಾಡೋಣ. ಇದು ಮಕ್ಕಳು ಇಷ್ಟಪಡ್ತಾರೆ, ಚೆನ್ನಾಗಿರುತ್ತೆ ಈ ಬ್ರೇಕ್ಫಾಸ್ಟು. ಅಂದರೆ ಈಸಿನೇ ಆಗುತ್ತೆ, ಬೇಗನೇ ಆಗುತ್ತೆ, ಇದಕ್ಕೇನು ಟೈಮ್ ಹಿಡಿಯುತ್ತೆ ಅಂತಲೂ ಅಂದ್ಕೋಬೇಡಿ. ಯಾಕಂದರೆ ನಾವೇನಾದರೂ ಕೆಲಸ ಇದ್ರೂ ಆಲೂಗಡ್ಡೆ ಕುದಿಸ್ಕೊಂಡು ಗ್ಯಾಸಿನ ಮೇಲೆ ಇಟ್ಟರೆ ಅದು ಅದು ಕುದಿತಿರುತ್ತೆ. ಇನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟು ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ರೆ ಆಯಿತು, ಇನ್ನು ರೆಡಿನೇ ಆಯಿತು. ಇನ್ನು ಬೇಯಿಸೋದು ಒಂದೇ ಇರುತ್ತೆ. ಇನ್ನು ಈಗ ಬಿಸಿಲೊಂದು ಜಾಸ್ತಿ ಇದೆಯಲ್ಲ ಫ್ರೆಂಡ್ಸ್, ಇನ್ನು ನಮ್ಮ ಊಟದಲ್ಲಿ ಜಾಸ್ತಿ ಹೊಟ್ಟೆಗೆ ತಂಪು ಕೊಡೋ ಪದಾರ್ಥಗಳು, ಇನ್ನು ನೀರಿನ ಅಂಶ ಇರೋ ಹಣ್ಣುಗಳು ಆ ಥರನೇ ನಾವು ಜಾಸ್ತಿ ಸೇವನೆ ಮಾಡಬೇಕು. ಯಾಕಂದರೆ ಬಿಸಿಲಿರೋ ಕಾರಣಕ್ಕೆ ಈಗ ಎಷ್ಟು ನೀರು ಕುಡಿದ್ರೂ ನಾವು ಕಮ್ಮಿನೇ. ಹಾಗಾಗಿ ಜಾಸ್ತಿ ಈ ಥರ ನೀರು ಹೊಂದಿರೋ ತರಕಾರಿ, ನೀರು ಹೊಂದಿರೋ ಹಣ್ಣುಗಳು ತಿನ್ಕೊಂತಿದ್ರೆ ನಮ್ಮ ದೇಹಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ಇನ್ನು ಫ್ರೆಂಡ್ಸ್, ಅವೆಲ್ಲ ಪದಾರ್ಥ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ನೀರು ಹಾಕ್ಬಾರ್ದು, ಅವಾಗಲೇ ಚೆನ್ನಾಗಿ ಬಿಡಿ ಆಗಂಗೆ ಚೆನ್ನಾಗಿ ಕಲಿಸ್ಕೋಬೇಕು. ಯಾಕಂದರೆ ನೀರು ಹಾಕಿದರೆ ಒತ್ತಟಿಗೆ ಆಗಿಬಿಡುತ್ತೆ ಆಲೂಗಡ್ಡೆ, ಮತ್ತು ಇನ್ನೇನು ಹಾಕಿರ್ತೀವಲ್ವ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅವೆಲ್ಲ ಒಂದು ಸೈಡ್ ಆಗಿಬಿಡುತ್ತೆ. ಹಾಗಾಗಿ ಬರೀ ಫಸ್ಟ್ ಹಿಟ್ಟಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಗೊತ್ತಾಗುತ್ತಲ್ವ ಎಲ್ಲ ಕಲ್ತಿದೆ ಅಂದಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಅಂತ ಚೆನ್ನಾಗಿ ಕಲಿಸ್ಕೋಬೇಕು. ಇನ್ನು ಎಣ್ಣೆ ಹಾಕೋ ಏನು ಇದಿರಲ್ಲ ಫ್ರೆಂಡ್ಸ್, ಇದಕ್ಕೆ ಚೆನ್ನಾಗಿ ನೀರು ಹಾಕಿ ಕಲಿಸ್ಕೋಬೇಕು. ಒಂದು 10-15 ನಿಮಿಷ ನೆನೆಕ್ಕೆ ಬಿಟ್ಟು ನಾವೆಲ್ಲ ಇನ್ನೇನು ಟಿಫನ್ ಮಾಡ್ತೀವಿ, ಈಗ ರೆಡಿ ಇದೆ ಅನ್ನೋ ಟೈಮಲ್ಲಿ ನಾವು ಸುಡ ಮಾಡ್ಕೊಂಡು ತಿಂದರೆ ನಡೆಯುತ್ತೆ. ಇನ್ನು ಇದು ಮಾಡೋದು ಹೇಗಪ್ಪ ಅಂತಂದರೆ, ನಾವು ತಾಳಿಪಟ್ಟು ಮಾಡೋದನ್ನಾಗ ಹೇಗೆ ಮಾಡ್ತೀವಿ, ಒಂದು ಕೆಳಗಡೆ ಪೇಪರ್ ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೊತ ಹಾಕಿದ್ರೂ ನಡೆಯುತ್ತೆ, ಇಲ್ಲಾಂದರೆ ತೀಡಿದ್ರೂ ನಡೆಯುತ್ತೆ. ಇನ್ನು ಈ ಥರ ಇಲ್ಲ ಅಂದ್ರೂ ಇನ್ನು ಬಿಸ್ಕೆಟ್ ಆಕಾರದಲ್ಲಿ ಮಾಡ್ಬೋದು, ಒಂದು ಸಣ್ಣದಾಗಿ. ನಾನು ಫಸ್ಟಿಗೆ ಪ್ರಿಯಾಂಶಿಗೆ 2 ಆ ಥರನೇ ಮಾಡಿದ್ದೆ, ಬಟ್ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫಸ್ಟಿಗೆ ನೋಡೋಣ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬಂದಿತ್ತು. ಬಟ್ ಅವ್ನಿಗೆ ಒಂದೇ ಸಾಕಷ್ಟು ಮಾಡಿದರೆ ಆಯಿತು ಅಂತಂದೇಳಿ ಅವ್ನಿಗೆ ಒಂದೇ ಮಾಡಿದ್ದೆ. ಇನ್ನು ನಾವು ಈ ಥರ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಈ ಥರ ಮಾಡಿದ್ದೆ ನಾನು.
ಓಕೆ ಫ್ರೆಂಡ್ಸ್, ಇಲ್ಲೇನು ಮಾಡ್ತಿದ್ದೀನಿ ಅಂದರೆ ಆವಾಗಲೇ ಮಾಡಿದ್ನಲ್ವ, ಒಂಥರ ಅದಕ್ಕೇನು ಹೆಸರು ಇಡಬೇಕಂತಲೇ ಗೊತ್ತಿಲ್ಲ ಫ್ರೆಂಡ್. ನಾನು ಒಂಥರ ಡಿಫ್ರೆಂಟ್ ಏನಾದರೂ ಕರ್ಕೊಳ್ಳಿ ರೊಟ್ಟಿ ಥರ ಮಾಡಿದ್ನಲ್ವ ಅದಕ್ಕೆ ಅದನ್ನೇ ತಿಂದರೆ ನಡೀತಿತ್ತು. ಬಟ್ ಇವರು ಚಿಕನ್ ತಗೊಂಬಂದಿದ್ರು, ಇನ್ನು ಅದು ಏನಾದರೂ ಅದರಿಂದ ಮಾಡಿಕೊಡು, ಇನ್ನು ನಾನು ಅವ್ರು ಸ್ವಲ್ಪ ಹೊರಗಡೆ ಹೋಗ್ಬೋದಿತ್ತು ಅಂದರು. ಇನ್ನು ನಾನು ಮಧ್ಯಾಹ್ನಕ್ಕೆ ಮಾಡೋದಿತ್ತು, ಇನ್ನು ಎದ್ದಿದ್ದೇ ಲೇಟಾಗಿತ್ತಲ್ವ, ಹಾಗಾಗಿ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಬೇರೆ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಇವರು ಅದರಲ್ಲಿ ಏನೇನು ಮಾಡಿಕೊಡು ಅಂತಂದು ಹೇಳಿದರು. ಹಾಗಾಗಿ ಅವ್ರಿಗೆ ಒಂದು ಸ್ವಲ್ಪ ಆಗಷ್ಟು ಆ ಚಿಕನ್ನಿಂದ ಒಂದು ಸ್ವಲ್ಪ ತಂದೂರಿ ಚಿಕನ್ ಮಾಡಿಬಿಡೋಣ ಅಂತಂದೇಳಿ ನಾನು ತಂದೂರಿ ಚಿಕನ್ ಮಾಡ್ತಾಯಿದ್ದೀನಿ. ಇನ್ನು ತಂದೂರಿ ಚಿಕನ್ ಮಾಡೋಕ್ಕೆ ನಾನು ಫಸ್ಟಿಗೆ ಅವ್ರಿಗೆ ಒಂದು ಸ್ವಲ್ಪ ಆಗಷ್ಟು ಚಿಕನ್ ಕುದಿಯೋಕೆ ಇಟ್ಟಿದ್ದೆ. ಅಲ್ಲಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ಕುದಿಯೋಕೆ ಇಟ್ಟಿದ್ದೆ. ನೀರೇನು ಹಾಕಿದ್ದಿಲ್ಲ, ಚಿಕನ್ ಚೆನ್ನಾಗಿ ತೊಳೆದು ಕುದಿಬೇಕು. ಇನ್ನು ಅದು ಕುದ್ದಂಗೆಲ್ಲ ಅದು ನೀರು ಬಿಡುತ್ತೆ. ಅದನ್ನ ಕುದ್ದಾದ್ಮೇಲೆ ಅದು ನೀರು ಹೋಗೋವರೆಗೂ ಅದು ಕುದಿಸ್ಕೋಬೇಕು. ಚಿಕನ್ ಕುದಿಸ್ಕೊಂಡಾದ್ಮೇಲೆ ಇಲ್ಲೊಂದು ಬೇರೆ ಬೌಲಲ್ಲಿ ಏನು ಹಾಕಿಟ್ಟಿದ್ದೀನಿ ಅಂದರೆ ಒಂದು ಸ್ವಲ್ಪ ಉಪ್ಪು, ಖಾರ ಹಾಕಿ ಒಂದು ಸ್ವಲ್ಪ ಅರಿಶಿನ, ಇನ್ನು ಸ್ವಲ್ಪ ಚಿಕನ್ ಮಸಾಲ, ಇನ್ನು ಪೆಪ್ಪರ್ ಪೌಡ್ರು, ಜೀರಿಗೆ ಪೌಡ್ರು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಕಾರ್ನ್ ಪೌಡ್ರನ್ನ ಹಾಕಿದ್ದೆ. ಒಂದು ಸ್ವಲ್ಪ ಹಾಕಿ ಚೆನ್ನಾಗಿ ಇದು ನಾನು ಮಿಕ್ಸ್ ಮಾಡ್ಕೋಬೇಕು. ಇನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚಿಕನ್ ಕುದಿಯೋಕೆ ಇಟ್ಟಿದ್ನಲ್ವ ಅದು ಅದೇ ನೀರು ಬಿಟ್ಕೊಂಡಿರುತ್ತೆ. ಇನ್ನು ಅದು ನೀರು ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀವಲ್ಲ, ಅದು ನೀರು ಹೋಗೋಕೆ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡಾದ್ಮೇಲೆ ಈ ಕಡೆ ಸೈಡಲ್ಲಿ ನಾನು ಎಲ್ಲ ಇದು ಹಾಕಿದ್ನಲ್ವ ಪೌಡರ್ಸ್, ಅದರಲ್ಲಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಂಡಾದ್ಮೇಲೆ, ಅಂದರೆ ನೀರು ಇರಲಾರ್ದಂಗೆ ಇರಬೇಕು. ಅದೆಲ್ಲ ಆದಮೇಲೆ ನಾನೇನು ಹಾಕಿಟ್ಟಿದ್ನಲ್ವ ಕಾರ್ನ್ ಪೌಡ್ರು, ಅರಿಶಿನ ಪುಡಿ, ಖಾರ ಪುಡಿ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡ್ರು, ಜೀರಾ ಪೌಡ್ರ್ ಹಾಕಿಟ್ಟಿದ್ನಲ್ವ ಅದಕ್ಕೆ ಇದು ಬೇಯ್ದಿರುತ್ತಲ್ವ, ನೀರಿನ ಅಂಶ ಎಲ್ಲ ಹೋಗಿರ್ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ಹಾಗೆ ಹಾಕಿದರೆ ಒಂಥರ ನೀರಾಗುತ್ತೆ. ಹಾಗಾಗಿ ಇದು ಗ್ಯಾಸಿನ ಮೇಲೆ ಸುಡೋದಲ್ವ, ಚೆನ್ನಾಗಿರಲ್ಲ, ನೀರೆಲ್ಲ ಹೋಗಿರಬೇಕು. ನೀರೆಲ್ಲ ಹೋದ್ಮೇಲೆ ನಾನೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ವ ಅದಕ್ಕೆ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಎಲ್ಲ ಒಂದು ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅರ್ಧ ನಿಂಬೆಹಣ್ಣು ತಗೊಂಡು ಅದ್ರ ಮೇಲೆ ಎಲ್ಲ ಚೆನ್ನಾಗಿ ಹಿಂಡಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 10-15 ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಅದನ್ನು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಸಾರಿ ಫ್ರೆಂಡ್ಸ್, ನಿಮಗೆ ಇನ್ನೊಂದು ಹೇಳೋದು ಮರ್ತುಬಿಟ್ಟೆ, ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಇನ್ನು ಚೆನ್ನಾಗಿ ಸ್ವಲ್ಪ ಪ್ರಮಾಣ ಹಾಕ್ಕೊಂಡು ಬರೋ ಫ್ರೆಂಡ್ಸ್. ಎಲ್ಲ ಪುಡಿಗಳು ಜಾಸ್ತಿ ಇದು ಏನು ಕಬಾಬ್ ಮಾಡ್ತೀವಲ್ಲ ಆ ಥರ ಹಾಕಿದರೆ ಅದು ಎಣ್ಣೆಲಿ ಕೊರಿತೀವಿ. ಬಟ್ ಇದು ಎಣ್ಣೆಲಿ ಕೊರೆಯಲ್ಲಲ್ವ, ನಾವು ಗ್ಯಾಸಿನ ಮೇಲೆ ಇಟ್ಟು ಸುಟ್ಕೊತೀವಲ್ವ, ಹಾಗಾಗಿ ಅದು ಇಟ್ಟಿಟ್ಟಾಗೇ ಇರುತ್ತೆ. ನಮಗೆ ಸ್ವಲ್ಪನೇ ಹಾಕ್ಬೇಕು, ಜಸ್ಟು ಅದು ಚಿಕನಿಗೆ ಹತ್ಬೇಕಷ್ಟೇ. ಇನ್ನು ತಿಂದರೆ ಚಿಕನಿಗೆ ಸ್ವಲ್ಪ ಖಾರ ಉಪ್ಪು ಹತ್ಬೇಕಂತ ಹೇಳಿ ಸ್ವಲ್ಪ ಹಾಕಬೇಕು. ಇನ್ನು ಕಬಾಬ್ ಮಾಡ್ತೀವಲ್ಲ ಆ ಥರ ಹಾಕಿದರೆ ಮಾತ್ರ ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಹತ್ಬೇಕಷ್ಟೇ, ಅಷ್ಟು ಹಾಕಿದರೆ ಸಾಕು. ಇನ್ನು 10-15 ನಿಮಿಷ ನೆನೆಸಾದ್ಮೇಲೆ ಇನ್ನು ಗ್ಯಾಸ್ ಮೇಲೆ ಸ್ಟವ್ ಮೇಲೆ ಇರುತ್ತಲ್ವ, ಗ್ಯಾಸ್ ಹಚ್ಚಿ ನಾವು ಎದ್ರ ಮೇಲೆ ಸುಟ್ಕೊತೀವಿ. ಒಬ್ಬೊಬ್ಬರ ಮನೆಯಲ್ಲಿ ಏನು ಕಡ್ಡಿ ಇರುತ್ತಲ್ವ, ಹಳೆ ಕಾಲದಲ್ಲಿ ನಮ್ಮ ಮನೇಲಿ ಇದೆ, ಇಲ್ಲಿಲ್ಲ. ಬಟ್ ಏನು ಇದು ಪಡ್ಡು ಆ ಥರ ತೆಗಿತಾರಲ್ವ, ಈ ಥರ ಕಡ್ಡಿ ಥರ ಇರುತ್ತೆ. ಆ ಥರ ಇದ್ದರೆ ಚಿಕನ್ ಅದರಲ್ಲಿ ಚುಚ್ಕೊಂಡು ಸುಟ್ಕೋಬೋದು. ಇನ್ನು ಆ ಥರ ಇಲ್ಲ ಅಂದರೆ ಏನು ಮಾಡಬೇಕಂದ್ರೆ ಇದು ಇರುತ್ತಲ್ಲ ಫ್ರೆಂಡ್ಸ್, ಜಾಲಿ ಚೌಟು, ಇದು ಏನಂತ ಹೋಳ್ಗೆ ಮಾಡಿದಾಗ ತೆಗಿತೀವಲ್ವ, ಆ ಚೌಟಲ್ಲಿ ಆದರೂ ಹಾಕಿ ಸುಟ್ಕೋಬೋದು. ಇನ್ನು ಅದೂ ಇಲ್ಲಪ್ಪ ಅಂತಂದರೆ ಇದು ಬರುತ್ತಲ್ಲ ಫ್ರೆಂಡ್ಸ್, ಏನು ಅಕ್ಕಿಡೆ ಜೈಡಿ ಆ ಥರ ಅಂದರೆ ಜಗ್ಗಿ ಇದ್ದರೆ ಮಾಡ್ಬೋದು. ಸ್ವಲ್ಪ ಇದ್ದರೆ ಜಾಲಿ ಚೌಟ ಎಲ್ಲರ ಮನೇಲಿ ಇರುತ್ತೆ ಆಲ್ಮೋಸ್ಟ್, ಅದರಲ್ಲಿ ಮಾಡ್ಕೊಂಡ್ರೆ ನಡೆಯುತ್ತೆ. ಇನ್ನು ಇದು ಜಾಲಿ ಚೌಟಿಗೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೋಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಚಿಕನ್ ಎಲ್ಲ ಅದಕ್ಕೆ ಹತ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು 2 ಹನಿ ನಾವೇ ಕೈಯಲ್ಲಿ ಹಾಕ್ಕೊಂಡು ಜಾಲಿ ಚೌಟಿ ಸುತ್ತನ ಸ್ವಲ್ಪ ಸವರ್ಕೋಬೇಕು. ಸವರ್ಕೊಂಡಾದ್ಮೇಲೆ ಚಿಕನ್ ಏನಿರುತ್ತಲ್ವ ಅದನ್ನು ಹಾಕ್ಕೋಬೇಕು. ಇನ್ನು ನೋಡಿ, ನಾನು ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಅದು ಸುಮ್ಮನೆ ಉಳಿದು ಅಂದರೆ ರಸ ಇದ್ದಂಗೆ ಆಗಿಬಿಡುತ್ತೆ. ನೀರೂ ಇರಬಾರ್ದು ಚಿಕನ್ ಕುದಿಯುವಾಗ. ಮೇನಾಗಿ ಇದೇ ನೆನಪಿಟ್ಕೋಬೇಕು. ಕೆಲವರೆಲ್ಲ ಏನು ಮಾಡಿಬಿಡ್ತಾರೆ ಅಂದರೆ ಸ್ವಲ್ಪ ನೀರಿರುತ್ತೆ ಹಾಗೆ ಹಾಕಿ ಕಲ್ಸ್ಕೊಂಡ್ಬಿಡ್ತಾರೆ. ನೀರಿನ ಪ್ರಮಾಣ ಇದ್ದಾಗ ಅದು ಒಂಥರ ಎಲ್ಲ ಮನೆಗೂಟ ಒಂಥರ ಗ್ಯಾಸ್ ಕೂಡ ಒಂಥರ ಗಲೀಜಾದಂಗೆ ಆಗ್ಬಿಡುತ್ತೆ. ನೀರೆಲ್ಲ ಹೀರ್ಕೊಂಡು ತಳಗೆ ಬಿದ್ದು, ನೀರಿದ್ದರೆ ಏನಾಗುತ್ತೆ, ಒಲೆ ಮೇಲೆ ನೀರು ಬಿದ್ದರೆ ಅದೊಂಥರ ಸಿಡ್ದಂಗೆ ಆಗುತ್ತೆ. ಹಾಗೆ ಗಲೀಜಾಗಿಬಿಡುತ್ತೆ. ನೀರು ಮಾತ್ರ ಇರಲೇಬಾರ್ದು.
ಅದಿಷ್ಟ ಆದಮೇಲೆ ಇದು ಏನು ನಾನು ಜಾಲಿ ಚೌಟಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಇನ್ನು ಈ ಚಿಕನ್ ಇದೇನೆಲ್ಲ ಕಲಸಿಟ್ಕೊಂಡಿದ್ನಲ್ವ ನಾನು ಸ್ವಲ್ಪನೇ ಕಲಸಿಟ್ಕೊಂಡಿದ್ದೆ, ಹಾಗಾಗಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಸುಟ್ಕೋಬೇಕು. ನಾನು ಒಂದು ಏನು ಪ್ರಾಬ್ಲಮ್ ಮಾಡಿಬಿಟ್ಟಿನಿ ಅಂದರೆ ಫ್ರೆಂಡ್, ನಾನು ಸ್ವಲ್ಪ ಎತ್ತಿಟ್ಕೋಬೇಕಿತ್ತು, ನಾನು ಹಂಗೆ ಬಿಟ್ಬಿಟ್ಟೆ. ನಾನು ಏನೋ ಮಾಡ್ತಿದ್ದೆ ಸೈಡಿಗೆ, ಇನ್ನು ಹಂಗೆ ಬಿಟ್ಬಿಟ್ಟೆ. ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಉರಿಯಲ್ಲಿ ಚಿಕನ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನು ಟಿಫನಿಗೆ ಊಟ ಹೊತ್ತಾಗ್ಬಿಟ್ಟಿತ್ತು ಅಂತಂದೇಳಿ ನಾನು ಜಾಸ್ತಿ ಉರಿ ಇಟ್ಬಿಟ್ಟಿದ್ದೆ, ಹಾಗಾಗಿ ಆದ್ರೂ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲಿ ಒಂದೇನೆರಡು ನಾನು ಮರ್ತ್ಬಿಟ್ಟಿದ್ದೆ, ಹಂಗೆ ಜೋರಿಟ್ಟು ನಾನು ಏನೋ ಮಾಡ್ತಿದ್ದೆ, ಮರ್ತ್ಬಿಟ್ಟಿದ್ದೆ. ಒಂದು ಸ್ವಲ್ಪ ಒತ್ತಿದಂಗೆ ಆಗಿದ್ದು. ಆಮೇಲೆ ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತೀರ ಅಂದರೆ ಒಂದು ಸ್ವಲ್ಪ ಅದನ್ನ ಮೇಲೆ ಇಟ್ಕೊರಿ, ಇಲ್ಲಾಂದ್ರೆ ಒಂಥರ ಫುಲ್ ಒತ್ತಿದಂಗೆ ಆಗಿಬಿಡುತ್ತೆ. ಇನ್ನು ಫ್ರೆಂಡ್ಸ್, ಅವೆಲ್ಲ ನಮ್ಗೆ ಗೊತ್ತಾಗುತ್ತಲ್ವ ಒಂದು ಟೈಮ್ ಇಟ್ಟಾಗ ಬೆಂದಿದೆ ಅಂತೇಳಿ. ಆವಾಗವಾಗ ಒಂದು ಸ್ಪೂನ್ ತಗೊಂಡು ಅತ್ತಾಗಿತ್ತ ಕಿಸ್ಕೊಂತೀವಿ, ಸುತ್ತ ಅದು ಬೆನಿಬೇಕಲ್ವ, ಹಂಗೆ ಇಟ್ಟರೆ ಒಂಥರ ಹಿಟ್ಟಿಟ್ಟಾಗ್ಬಿಡುತ್ತೆ. ಹಿಟ್ಟನ್ನು ಜಾಸ್ತಿ ಹಾಕೋಬಾರ್ದು, ಒಂದು ಸ್ವಲ್ಪ ಅಂತ ಹೇಳಿದ್ನಲ್ವ, ಒಂದು ಸ್ವಲ್ಪ ಹಾಕಿ ಒಂದು ಸ್ಪೂನ್ ತಗೊಂಡು ಅತ್ತಾಗಿತ್ತಾಗೆ ಚೆನ್ನಾಗಿ ಬೆನ್ಸ್ಕೊತಿರ್ಬೇಕು. ಇನ್ನೊಂದು ಮೇನ್ ಜಾಲಿ ಚೌಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ, ಇಲ್ಲಾಂದರೆ ಅದು ಸುಟ್ಟಂಗೆಲ್ಲ ಚಿಕನಿಗೆ ಅಂಟ್ಕೊಂಡ್ಬಿಡುತ್ತೆ. ಇನ್ನು ಇದಿಷ್ಟೆಲ್ಲ ಸುಟ್ಟಾದಮೇಲೆ ಚೆನ್ನಾಗಿರುತ್ತೆ ಫ್ರೆಂಡ್, ನಿಜವಾಗ್ಲೂ ಸಕ್ಕತ್ತಾಗಿರುತ್ತೆ. ಇನ್ನು ತಂದೂರಿ ಚಿಕನ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಇಷ್ಟೇ ತಂದೂರಿ ಚಿಕನ್ನು. ಓಕೆ ಫ್ರೆಂಡ್ಸ್, ಇದು ರೆಡಿ ಆಯಿತು. ಇನ್ನು ನಿಮಗೆ ಏನಾದರೂ ಖಾರ ತಿನ್ನೋರು ಇದ್ದೀರಾ ಅಂತಂದರೆ ಮೇಲೆ ತೆಗೆದಾದ್ಮೇಲೆ ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ಹಂಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಉದುರಿಸ್ಕೊಂಡ್ಬಿಟ್ರೆ ರೆಡಿ ಆಯಿತು ತಂದೂರಿ ಚಿಕನ್ನು. ನೋಡಿ ಫ್ರೆಂಡ್ಸ್, ತಂದೂರಿ ಚಿಕನ್ನು, ಈರುಳ್ಳಿ ಹಾಗೆ ಬೆಳಗಿನ ಟಿಫನ್, ಇದಕ್ಕೇನಾದರೂ ಅಂದ್ಕೋಬೋದು, ಒಂಥರ ಡಿಫ್ರೆಂಟ್ ಟೇಸ್ಟ್ ಬ್ರೇಕ್ಫಾಸ್ಟ್. ಇನ್ನು ನೈಟ್ ಅನ್ನ ಉಳಿದಿದೆ, ಅದು ಇದೆ ಇವಾಗ ತಿನ್ನೋದು. ನಾ ಮಧ್ಯಾಹ್ನ ಏನು ಮಾಡಬೇಕು? ಹಾಂ, ಕೊಡ್ತೀನಿ. ಫ್ರೆಂಡ್ಸ್, ಈಗ ಕಾಣ್ತಿದ್ದೀನಿ ಬೆಳಿಗ್ಗೆ ಏನು ಬೆಳಿಗ್ಗೆ ಅಡುಗೆ ಮಾಡಿದ್ದೆ. ಇನ್ನು ಈಗ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಚಿಕನಿ ಅಂತ ಮಾಡಿದ್ದೆ ತಿನ್ನೋಕ್ಕೆ. ಏನು ತಡಿ ಬಿಚ್ಚಿ ಕೊಡ್ತೀನಿ. ಇನ್ನು ಈಗ ಮಧ್ಯಾಹ್ನಕ್ಕೆ ಮಾಡಬೇಕು. ಇವರಿಗೆ ನಿನ್ನ ಕೈಲಿಂದ ಚಿಕನ್ ತಿನ್ನಂಗಾಗೈತೆ ಮಾಡಿ ಅಂತ ಹೇಳಿದ್ರೆ ಚಿಕನ್ ಮಾಡೋಗಿದ್ದಾರೆ, ರೈಸ್ ಅಂದೇ ಮಾಡಬೇಕು. ಇನ್ನು ಬೆಳಿಗ್ಗೆ ಚಿಕನ್ ತರಕ್ಕೆ ಹೋದಾಗ ತಗೊಂಬಂದಿದ್ರು ಇವನಿಗೆ ಕುಡಿಯೋಕೆ ಚಾಕ್ಲೇಟ್ ಅವೆಲ್ಲ. ಈಗೆಲ್ಲ ಕೆಲಸ ಆಯ್ತು ಫ್ರೆಂಡ್, ಡ್ಯೂಟಿ ಡ್ರೆಸ್ ಅವೆಲ್ಲ ಇರ್ತಾವೆ. ಏನಂತೆಪ್ಪ, ಅವೆಲ್ಲ ಇರ್ತಾವೆ, ಅವೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಹೋಗೋದು ಎಲ್ಲ ಮುಸುರು ತಿಕ್ಕಿ ಸ್ನಾನ ಮಾಡಿ ಎಷ್ಟೆಲ್ಲ ಆಯಿತು. ಈಗ ರೈಸ್ ಅಂತ ಮಾಡಿಬಿಟ್ರೆ ಆಯ್ತು, ಬದುಕು ಇನ್ನೇನು. ಬಾ ಬಾ ಹೇಳ ಹಾಯ್. ಜ್ಯೂಸ್ ಕೂತೀನಿ ಶೂ ಬೇಡ ಫ್ರೆಂಡ್ಸ್, ಜ್ಯೂಸ್ ಕುಡಿಸಿ ಮತ್ತೆ ಕಾಯ್ತೀನಿ. ಬಿಸಿಲಾಗ ಜ್ಯೂಸ್ ತಗೊಂಬಂದಿದ್ರೆ ಅಂದರೆ ಕೋಡ್ ಸ್ವಲ್ಪ ತಣ್ಣಗೆ ಸ್ವಲ್ಪ ಅಷ್ಟೇನಿಲ್ಲ, ಬೆಳಿಗ್ಗೆ ತಗೊಂಬಂದಿದ್ದೆ ಸ್ವಲ್ಪ ಕಡಿಮೆ ಆಗಿದೆ, ಇವಾಗ ಕುಡಿತೀನಿ. ಆಯ್ತು ಏನು ಹೋಗಿ ಈಗ ಬಂದ್ರೆ ಏನು ತಗೊಂಬಂದ್ರೆ ಏನು ತಗೊಂಬಂದ್ರಿ? ಅದು ಬೂಟ್ ಪಾಲಿಶ್ ಮಾಡೋದಲ್ಲ ರೀ, ಬಾಕ್ಸ್ ಅದು ಬೂಟ್ನ ಹೋಗ್ತೀನಿ. ದ್ರಾಕ್ಷಿಣ್ಣ ಅದು ಗಾಡಿ ಬಿಸಿಲಿಗೆ ಸುಡಬಾರ್ದು ಅಂದರೆ ಹಿಂಗೆ ಮಾಡ್ಬೇಕು ನೋಡಿ ಫ್ರೆಂಡ್ಸ್. ಅಂದರೆ ಬೂಟ್ ಕೆಳಗೆ ಹಾಕ್ತಾರಲ್ಲ ಫ್ರೆಂಡ್ಸ್, ಇದು ಮತ್ತು ಬೂಟ್ ಪಾಲಿಶ್ ಮಾಡೋ ಬ್ರಷು ತಗೊಂಬಂದ. ಅದೇ ಮಗ ಇಲ್ಲಿ ಇವಾಗ ಹಣ್ಣು ತಗೊಂಬಂದಾರ ಅಂತ ಹಣ್ಣು ತಿಂತಾರೆ. ಅದ್ರಾಗ ನೀರು ಹಾಕಿ ತೊಳೆದು ಕೊಡು. ಅದೇ ಬಟ್ಲ ತಂದಿಲ್ಲ, ನೀರು ಹಾಕಿದ್ರೆ ಹಿಂದೆ ಅದ ನೋಡೋಣ ನೀರು. ಈತ ಭಾರಿ ಫ್ರೆಂಡ್ಸ್ ಇದ. ಅವ್ರಪ್ಪ ಬರ್ತಾಗ ನಂದಾಗ ದೊಡ್ಡ ಸುಬ್ರಾಡ, ಅವರಪ್ಪ ಬಂದ್ಮೇಲೆ ಅವ್ರಪ್ಪ ಅಂತಲ್ಲೇ 6 ಕಡೆ ಹಚ್ಚ ಕಡೆ 3 ಕಡೆ ಸಸೆ ಕಡೆ ಅಮ್ಮಂಗದ ನೀತ. ಹಣ್ಣು ಎಲ್ಲಿ ತಡಿ ತೊಳಿತೇನೆ ಪಪ್ಪ. ಹಂಗೆ ತಿನ್ಬಾರ್ದು, ದ್ರಾಕ್ಷಿ ಜಾಸ್ತಿ ಕೆಮಿಕಲ್ ಹಾಕಿ ಬೆಳೆಸ್ತಾರೆ. ರೀ ಹೆಂಗ ಅಲ್ಲಿ ತಡಿ ಫಸ್ಟ್ ಹಾಕಿದ್ರ ತೊಳೆದು ಕೊಡು. ಮತ್ತೆ ಅಂದಿಲ್ಲ ಅಲ್ಲೆಲ್ಲ ಫ್ರೆಶ್ ಅಲ್ಲ ಅಂತ. ತಿನ್ನಿವ ತಡಿ ನಾಲ್ಕು ಪಪ್ಪ ಸಿಹಿಯದವ್ರಿ. ಅದು ಸೀಸನ್ ಅದ ರೀ, ಸೀಸನ್ನಾಗ ಹಣ್ಣುಗಳು ತಿನ್ಬೇಕು, ಸೀಸನ್ನಾಗ ಬರೋ ಹಣ್ಣುಗಳು ತಿನ್ಬೇಕು ಸ್ವೀಟ್. ಅವಾಗ ಒಂದಬ್ರೆ ದ್ರಾಕ್ಷಿ ಜಾಸ್ತಿ ಇಷ್ಟಪಟ್ಟಿದ್ನ, ಒಂದಪ್ಪ ತಂದಿದ್ದೆಲ್ಲ ಅವು ಸೀಸನ್ ಇದ್ದಿಲ್ಲ, ಒಳಗೆ ಬೀಜ ಅಲ್ಲ, ಸ್ವೀಟ್ ಊಟ ಇದ್ದಿಲ್ಲ ಏನಿದು. ಬಿಸಿಲಿಗೆ ಹೋಗಿ ಬಂದು ನೀರು
ಓಕೆ ಫ್ರೆಂಡ್ಸ್, ಮಧ್ಯಾಹ್ನ ಬಂದು ಚಿಕನ್ ಮಾಡಿದ್ರು ನನ್ನ ಹಸ್ಬೆಂಡು. ನನಗೆ ಅವ್ರ ಕೈಲಿಂದ ತಿನ್ನಂಗಾಗಿತ್ತು, ಅವ್ರು ಸಖತ್ತಾಗಿ ಮಾಡ್ತಾರೆ. ಹಾಗಾಗಿ ನಿನ್ನ ಕೈಲಿಂದ ತಿನ್ನಂಗಾಗಿದೆ ಮಾಡು ಅಂತ ಹೇಳಿದ್ದೆ. ಹಾಗಾಗಿ ಅವ್ರು ಮಾಡಿ ಹೊರಗಡೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಹೋಗಿದ್ರು ಅವರು. ಇನ್ನು ವೀಡಿಯೋ ಮಾಡ್ಕೊಂತ ಮಾಡು ಅಂತ ಹೇಳಿದರೆ ಅವರು ವೀಡಿಯೋನೇ ಮಾಡಿಲ್ಲ, ನಾನು ಮಾಡಲ್ಲ ಅಂತೇಳಿ. ಹಾಗಾಗಿ ಹಾಗೆ ಮಾಡಿದ್ರು. ಇನ್ನು ಅವರು ಮಾಡಿದ್ದೊಂದು ಟೈಮ್ ಅವೆಲ್ಲ ಆಗಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಟೈಮ್ ಯಾವಾಗಾದರೂ ಅವ್ರು ಕೂಡ ಮಾಡಿಸ್ತೀನಿ, ಸಖತ್ತಾಗಿ ಮಾಡ್ತಾರೆ ಅವರು. ಇನ್ನು ಬೆಳಿಗ್ಗೆ ನಾನು ಟಿಫನಿಗೆ ಮಾಡಿದ್ನಲ್ವ, ಅದೂ ಇತ್ತು, ಅದು ಇದರಲ್ಲಿ ಹಾಕ್ಕೊಂಡು ತಿಂತೀವಿ. ಮಧ್ಯಾಹ್ನ ಬಂದು ನೋಡಿ ಫ್ರೆಂಡ್ಸ್, ಸಂತೆಗೆ ಹೋಗಿ ಬಂದಿದ್ದು. ಏನಪ್ಪ ಇವತ್ತು ವೀಕ್ಲಿ ಸಂತೆ ಅಲ್ವಾ, ಹೋಗಿ ಬಂದೀವಿ. ಒಣ ಏನೇ ಬಿದ್ದುಬಿಡಿ ಫ್ರೆಂಡ್ಸ್, ಮಾಡ್ಕೊಂಬಂದಿವಿ. ಇವ್ರ ಅಪ್ಪಂದು ನಾಳೆ ಸ್ವಲ್ಪ ಏನೋ ಒಂದು ಸ್ವಲ್ಪ ಕೆಲಸ ಐತಿ ಫ್ರೆಂಡ್ಸ್, ಅದಕ್ಕೋಸ್ಕರ ಅವ್ರು ಸ್ವಲ್ಪ ತಿರುಗಾಡ್ತಿದ್ದಾರೆ. ಹಾಗಾಗಿ ಈಗ ನಮ್ಮನ್ನು ಬಿಟ್ಟು ಮತ್ತೆ ಹೋದರು. ಇವಾಗ ನಾವು ಸಂತೆ ತೆಗ್ದಿಡೋಣ ಬನ್ನಿ. ಏನೋ ಪ್ರಿಯಾಂಶ ಎಲ್ಲ ಓಪನ್ ಮಾಡ್ತಾರೆ.